ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ತುಲಾ ರಾಶಿಯವರಿಗೆ ಜೂನ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನೋಡೋದಾದರೆ ನೋಡಿ, ವಿಶೇಷವಾಗಿ ಬುಧ, ಗುರು, ಶುಕ್ರ ಮತ್ತು ಶನಿ ನಿಮಗೆ ತುಂಬಾ ಶುಭಯೋಗವನ್ನು ಉಂಟು ಮಾಡುವಂತಹ ಗ್ರಹಗಳು. ಅದರಿಂದ ಬಹಳಷ್ಟು ಅನುಕೂಲ ಸಾಧ್ಯತೆ ಇದೆ. ಅದೇನು ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಒಳ್ಳೊಳ್ಳೆ ವಿಷಯ, ಉಪಯುಕ್ತ ಮಾಹಿತಿ, ಕುಂಭ ವಿವಾಹ ಇರ್ಬೋದು, ಕುಜದೋಷ ಅಂತಂದರೆ ಏನಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ನಾನು ಡಿಟೇಲ್ ಆಗಿ ತಮ್ಮೊಂದಿಗೆ ವಿಷಯವನ್ನು ಹಂಚಿಕೊಂಡಿದ್ದೇನೆ. ಖಂಡಿತವಾಗಿಯೂ ನೋಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಾನು ಹೇಳಿದೆ ನೋಡಿ, ಶುಭ ಯೋಗವನ್ನು ಉಂಟು ಮಾಡುವಂತಹ ಗ್ರಹಗಳು, ಅದರಲ್ಲೂ ಬುಧ, ಗುರು, ಶುಕ್ರ ಮತ್ತು ಶನಿ, ಈ 4 ಪ್ರಬಲವಾದಂತಹ ಗ್ರಹಗಳು ನಿಮಗೆ ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿಯೋದರಿಂದ ನೋಡಿ, ನಿಮಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ತುಲಾರಾಶಿಯವರಿಗೆ ಒಂದು ಶನಿಯ ಪ್ರಭಾವದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಾ. ಆ ತೊಂದರೆ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ಒಂದು ಒಳ್ಳೆಯ ಕೀರ್ತಿ, ಅಧಿಕಾರ ಪ್ರಾಪ್ತಿ ಮತ್ತು ಅನೇಕ ಪ್ರಕಾರದ ಶುಭ ಕಾರ್ಯಗಳು, ಗೃಹ ಪ್ರವೇಶ ಇರಬಹುದು, ಆಮೇಲೆ ಈ ನಮ್ಮ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವೇಗ, ಅಂದರೆ ಖಂಡಿತವಾಗಿಯೂ ಆ ಕೆಲಸಗಳಿಗೆ ಚಾಲನೆ ಸಿಗುತ್ತೆ. ವಿವಾಹ ಯೋಗ ಪ್ರಾಪ್ತಿಯ ಒಂದು ಅವಕಾಶ ಇದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ವ್ಯಾಪಾರದಲ್ಲಿ ಲಾಭ ಇದೆ, ಆದರೆ ಒಂದು ಸ್ವಲ್ಪ ಪ್ರಯತ್ನವನ್ನು ನೀವು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ, ಹಾಗಾದರೆ ಲಾಭ ಖಂಡಿತವಾಗಿ ಸಿಗುತ್ತೆ. ಉದ್ಯೋಗದಲ್ಲಿ ಬಂಡವಾಳ ಹೂಡಿಕೆ ಸಾಧ್ಯತೆ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರಿಂದ ಖಂಡಿತವಾಗಿಯೂ ಒಳ್ಳೆಯದಿದೆ. ಆರ್ಥಿಕವಾಗಿ ನೀವು ಸಬಲರಾಗ್ತೀರಾ. ಮತ್ತು ಕುಟುಂಬದಲ್ಲಿ ಒಂದು ಸಮಾಧಾನ, ಅಂದರೆ ಕೌಟುಂಬಿಕ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಈ ಮಾಸದಲ್ಲಿ. ಅದರಲ್ಲೂ ನೋಡಿ, ಈ ಒಂದು ಮಾಸದಲ್ಲಿ ವಸ್ತ್ರಾದಿಗಳಿಗೆ, ವಿಶೇಷವಾದಂತಹ ಖರೀದಿಗೆ ನೀವು ವಿಶೇಷ ಆದ್ಯತೆಯನ್ನು ನೀಡ್ತೀರಾ. ಒಳ್ಳೊಳ್ಳೆ ಖರೀದಿ, ಇವನ್ನ ನಿಮ್ಮ ವಾಹನ ಇರಬಹುದು ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಇರಬಹುದು, ಅದನ್ನು ಕೂಡ ಖರೀದಿ ಮಾಡುವಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇದೆ. ಆದರೆ ನೋಡಿ, ಇಷ್ಟೆಲ್ಲ ಇದ್ದರೂ ಕೂಡ, ಇಷ್ಟು ಒಳ್ಳೆಯ ಗ್ರಹಗಳಿದ್ದರೂ ಕೂಡ, ಒಂದು ರವಿ ಮತ್ತು ರಾಹು ಸ್ವಲ್ಪ ಮಟ್ಟಿಗೆ ತೊಂದರೆಯ ಸ್ಥಾನದಲ್ಲಿರೋದ್ರಿಂದ ರವಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಿ. ಮತ್ತು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಸ್ವಲ್ಪ ಹಿನ್ನಡೆ ಇದ್ದಂಥ ಸ್ಥಾನವನ್ನು ಉಳಿಸಿಕೊಳ್ಳುವಂಥ ಚಿಂತೆ ಅವರಿಗೆ ಕಾಡುತ್ತೆ. ಅಲ್ಲಿ ಆ ದಿಸೆಯಲ್ಲಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಸ್ಥಾನ ಕೈ ತಪ್ಪು ಹೋಗುವಂಥ ಸಾಧ್ಯತೆ ನೋಡಿ. ಅದೇ ರೀತಿ ರಾಹು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋದರಿಂದ ಈ ಒಂದು ಮಾಸದಲ್ಲಿ ಎಷ್ಟೇ ಒಳ್ಳೆಯದಿದ್ರೂ ಮನಸ್ಸು ಸ್ವಲ್ಪ ಆಲಸ್ಯತನ, ನಿರುತ್ಸಾಹಕ್ಕೆ ಒಳಗಾಗುತ್ತೆ, ಡಿಪ್ರೆಷನ್ಗೆ ಒಳಗಾಗುತ್ತೆ. ರಾಹು ಪ್ರಭಾವ ಇರೋದರಿಂದ ಸ್ವಲ್ಪ ಆ ರೀತಿಯಾಗಿ ಆಗದೇ ಇರೋಂತೆ ನೋಡಿಕೊಳ್ಳಿ. ಮಕ್ಕಳ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಗಮನವನ್ನು ಕೊಡಿ. ಪಂಚಮದಲ್ಲಿ ರಾಹು ಇರೋದರಿಂದ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥ ಕಾಲ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ. ಈ ಒಂದು ಮಾಸದಲ್ಲಿ ರವಿ ಮತ್ತು ರಾಹು ಈ 2 ಗ್ರಹಗಳ ಬಗ್ಗೆ ಗಮನವನ್ನು ಕೊಟ್ಟು ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರ, ಮಂತ್ರ, ಜಪಹೋಮಾದಿಗಳನ್ನು ಅಥವಾ ದಾನಾದಿಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದ್ದಂಥ ತೊಂದರೆ ಕಡಿಮೆ ಆಗುತ್ತೆ. ನಮಸ್ಕಾರ.